ಕೆಲವು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರೇರಣೆ ನೀಡಿರೋದು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯಿದ್ ಅಲ್ ನಹಿಯಾನ್ ಮತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ. ಭಾರತಕ್ಕೆ ಕೇವಲ 3 ಗಂಟೆಗಳ ಭೇಟಿ ನೀಡುವುದಕ್ಕೆ UAE ಅಧ್ಯಕ್ಷರು ಬಂದಾಗ ನಮ್ಮ ಪ್ರಧಾನಿ ಅತ್ಯಂತ ಹೃದಯಪೂರ್ವಕ ಸ್ವಾಗತಿಸಿದರು, ಅವರನ್ನು ಆಲಿಂಗಿಸಿದರು. ನನ್ನ ಸಹೋದರ ಶೇಖ್ ಅವರನ್ನು ಸ್ವಾಗತಿಸುವುದಕ್ಕೆ ನಾನು ವಿಮಾನ ನಿಲ್ದಾಣಕ್ಕೆ ಹೋದೆ. ಭಾರತ ಮತ್ತು UAE ನಡುವೆ ಗಟ್ಟಿಯಾದ ಗೆಳೆತನ ಬೆಳೆಯೋದಕ್ಕೆ ಈ ಭೇಟಿ ಬಲ ನೀಡಲಿದೆ. ನಮ್ಮಿಬ್ಬರ ನಡುವಿನ ಮಾತುಕತೆಯನ್ನು ಆಸಕ್ತಿಯಿಂದ ಕಾಯ್ತಾ ಇದ್ದೇನೆ ಎಂಬಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಹಾಕೊಂಡ್ರು. ಇಬ್ಬರು ಒಂದೇ ಕಾರಿನಲ್ಲಿ ವಿಮಾನ ನಿಲ್ದಾಣದಿಂದ ಪ್ರಯಾಣಿಸಿದ್ರು. ಕಾರಿನ ಒಳಗಡೆ ಇಬ್ಬರು ಮಾತಾಡ್ತಾ ಇರುವ ಚಿತ್ರ, ಆಲಿಂಗಿಸುವ ಚಿತ್ರ, ಪರಸ್ಪರ ಮಾತಾಡುವ ಚಿತ್ರ ಮತ್ತು ಭಾರತೀಯ ಪಡೆಗಳು ಇಬ್ಬರಿಗೂ ಗೌರವ ನೀಡ್ತಾ ಇರುವ ದೃಶ್ಯ, ಅಲ್ಲದೆ ಕೆಂಪು ಹಾಸಿನ ಸ್ವಾಗತದ ದೃಶ್ಯ ಎಲ್ಲವನ್ನೂ ಅವರು ಎಕ್ಸ್ನಲ್ಲಿ ಚಿತ್ರ ಸಮೇತ ಹಂಚಿಕೊಂಡರು. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. UAE ಅಧ್ಯಕ್ಷರು ಭಾರತಕ್ಕೆ ಬಂದಿರುವುದು ಕೇವಲ 3 ಗಂಟೆಗಳ ಭೇಟಿಗಾಗಿ. ಇದಕ್ಕಿಂತ ಮೊದಲು ಅಬುದಾಬಿಯ ಕ್ರೌನ್ ಪ್ರಿನ್ಸ್ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯಿದ್ ಅಲ್ ನಹಿಯಾನ್ ಅವರು 2024ರಲ್ಲಿ ಭಾರತಕ್ಕೆ ಬಂದಿದ್ದರು. 2025ರಲ್ಲಿ UAEಯ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಬಂದಿದ್ದರು. ಈ ಎಲ್ಲ ಸಂದರ್ಭಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರನ್ನು ಅತ್ಯಂತ ಆದರದಿಂದ ಸ್ವಾಗತಿಸಿದ್ದಾರೆ, ಆಲಿಂಗಿಸಿದ್ದಾರೆ, ಕೆಂಪು ಹಾಸಿನ ಸ್ವಾಗತ ನೀಡಿದ್ದಾರೆ. ಇದು ತಪ್ಪಲ್ಲ ಮತ್ತು ಪ್ರಧಾನಿಯವರ ಈ ಆಲಿಂಗನ, ಆದರ, ಪ್ರೀತಿ ಎಲ್ಲವೂ ಸ್ವಾಗತಾರ್ಹ. ಆದರೆ UAE ಅಧ್ಯಕ್ಷರ 3 ಗಂಟೆಯ ಭೇಟಿಗೆ ಪ್ರಧಾನಿ ಮೋದಿ ತಯಾರಿ ನಡೆಸ್ತಾ ಇದ್ದಾಗ ಇತ್ತ ಬೆಳಗಾವಿಯಲ್ಲಿ ಹರ್ಷಿತಾ ಠಾಕೂರ್ ಎಂಬ ಹೆಣ್ಮಗಳು ಮಸೀದಿಯ ಕಡೆಗೆ ಬಾಣ ಬಿಡುವ ರೀತಿಯಲ್ಲಿ ಕೈ ಸನ್ನೆ ಮಾಡಿದರು. ಮುಸ್ಲಿಮರ ವಿರುದ್ಧ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದರು. UAE ಅಧ್ಯಕ್ಷರು ಬರುವುದಕ್ಕಿಂತ ದಿನಗಳ ಮೊದಲು ಉತ್ತರ ಪ್ರದೇಶದ ಬರೇಲ್ವಿಯಲ್ಲಿ ಇನ್ನೊಂದು ಘಟನೆಯೂ ನಡೆಯಿತು. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಶುಕ್ರವಾರ ನಮಾಜ್ ಮಾಡಿದ ಕಾರಣಕ್ಕೆ 12 ಮಂದಿಯನ್ನು ಬಂಧಿಸಲಾಯಿತು. ಕಟ್ಟಡದ ಮಾಲೀಕನ ಅನುಮತಿಯೊಂದಿಗೆ ನಡೆದ ನಮಾಜ್ ಆಗಿತ್ತು ಇದು. ಆದರೆ ಶಾಂತಿ ಭಂಗದ ಆರೋಪದಲ್ಲಿ ಇವರ ಮೇಲೆ ಪ್ರಕರಣ ದಾಖಲಿಸಿ ಬಂಧಿಸಲಾಯಿತು. ಕಳೆದ ಕ್ರಿಸ್ಮಸ್ ಸಮಯದಲ್ಲಿ ಚರ್ಚಿನ ಎದುರೇ ಅನೇಕರು ಗುಂಪುಗೂಡಿ ಹನುಮಾನ್ ಚಾಲೀಸ ಪಠಿಸಿದರು. ಮಾತ್ರ ಅಲ್ಲ, ದೇಶಾದ್ಯಂತ ಕ್ರಿಸ್ಮಸ್ ಆಚರಣೆಯ ವಿರುದ್ಧ ದಾಳಿಗಳು ನಡೆದವು. ಕ್ರಿಸ್ಮಸ್ಗಾಗಿ ರಚಿಸಲಾಗಿದ್ದ ಪೆಂಡಾಲ್ಗಳ ಮೇಲೆ ದಾಳಿ ನಡೆದಿದ್ದವು. ಇಷ್ಟೇ ಅಲ್ಲ, ಮುಸ್ಲಿಂ, ಬಾಂಗ್ಲಾದೇಶಿ, ಗೋಸಾಗಾಟಗಾರ ಎಂಬ ಹೆಸರಲ್ಲಿ ದೇಶಾದ್ಯಂತ ಅನೇಕ ಮುಸ್ಲಿಮರ ಮೇಲೆ ದಾಳಿ ನಡೆದಿದೆ. ಕಳೆದೊಂದು ತಿಂಗಳಲ್ಲಿ 5 ಮಂದಿಯ ಹತ್ಯೆ ನಡೆಸಲಾಗಿದೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವುಗಳ ವಿರುದ್ಧ ಪ್ರಬಲ ಸಂದೇಶವನ್ನು ಈವರೆಗೂ ಸಾರಿಯೇ ಇಲ್ಲ. ತನ್ನದೇ ನಾಗರಿಕರ ಮೇಲೆ ಧರ್ಮ, ಜಾತಿಯ ಹೆಸರಲ್ಲಿ ದಾಳಿ ನಡೀತಾ ಇದ್ರೂ ಅವರು ಮಾತಾಡ್ತಾ ಇಲ್ಲ. ಇಲ್ಲಿ ನಮಾಜ್ ಮಾಡಿದ್ದಕ್ಕೂ ಬಂಧನವಾಗುತ್ತೆ, ಧರ್ಮದ ಹೆಸರಲ್ಲೂ ಹತ್ಯೆಗಳಾಗತ್ತೆ, ಮುಸ್ಲಿಂ ಎಂಬ ಹೆಸರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ರೀತಿಯಲ್ಲಿ ಕೃತ್ಯಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದೇ ಒಂದು ಮಾತಾಡದ ಪ್ರಧಾನಿಯವರು UAE ಎಂಬ ಮುಸ್ಲಿಂ ದೇಶದ ಅಧ್ಯಕ್ಷನನ್ನು ಸ್ವಾಗತಿಸುವುದು ಮತ್ತು ಅವರ ಜೊತೆಗಿನ ಸಂಬಂಧದ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುವುದನ್ನು ನೋಡುವಾಗ ಯಾಕೆ ಹೀಗೆ ಎಂಬ ಪ್ರಶ್ನೆ ಎದುರಾಗುತ್ತೆ. ಭಾರತದ ಮುಸ್ಲಿಮರ ಮೇಲೆ ಇಲ್ಲದ ಪ್ರೀತಿ ವಿದೇಶಿ ಮುಸ್ಲಿಮರ ಮೇಲೆ ಯಾಕೆ ಎಂದು ಕೇಳಬೇಕಾಗತ್ತೆ. ಓರ್ವ ಮುಸ್ಲಿಂ ಮುಂಬಯಿಯ ಮೇಯರ್ ಆಗುವುದಕ್ಕೆ ಸಾಧ್ಯವಿಲ್ಲ ಎಂದು ಮಹಾರಾಷ್ಟ್ರದಲ್ಲಿರುವ ಪ್ರಧಾನಿಯವರೇ ಪಕ್ಷದ ಸಚಿವ ನಿತೀಶ್ ರಾಣೆ NDTV ಜೊತೆ ಬಹಿರಂಗವಾಗಿಯೇ ಹೇಳ್ತಾರೆ. ಆದರೂ ಪ್ರಧಾನಿ ಮಾತಾಡಲ್ಲ. ಪ್ರಧಾನಿಯವರ ಒಂದೇ ಒಂದು ಹೇಳಿಕೆ ಹೀಗೆ ಮುಸ್ಲಿಮರನ್ನು ಗುರಿಯಾಗಿಸಿ ಮಾತಾಡುವವರು ಮತ್ತು ಕಾನೂನು ಬಾಹಿರ ಕೃತ್ಯಕ್ಕೆ ಇಳಿಯುವವರ ಕೈಕಟ್ಟಿ ಹಾಕಬಹುದು, ಅವರಲ್ಲಿ ಭಯ ಹುಟ್ಟಿಸಬಹುದು, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಸರ್ಕಾರಗಳಿಗೂ ಒತ್ತಡ ಬೀಳಬಹುದು. ಆದರೆ ಪ್ರಧಾನಿ ಹಾಗೆ ಮಾಡ್ತಾ ಇಲ್ಲ ಎಂಬ ವಿಷಾದ ನನ್ನದು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ,
ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.